ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತ ಶುದ್ಧಿಯಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ದೂರವಾಗಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್ ಎ ಆಮ್ಲಾ ಜ್ಯೂಸ್, ಬಿ ಬೂದುಗುಂಬಳಕಾಯಿ, ಸಿ ಪಾಲಕ್, ಡಿ ಚಿಯಾ ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ ಬೂದುಗುಂಬಳಕಾಯಿ. ಬೂದುಗುಂಬಳಕಾಯಿ ಅತ್ಯುತ್ತಮ ಡಿಟಾಕ್ಸಿಫೈಯರ್ ಕೂಡ ಹೌದು. ಇದರ ಜ್ಯೂಸನ್ನು ನಿತ್ಯವೂ ಬೆಳಗ್ಗೆ ಎದ್ದ ಕೂಡಲೇ ಕುಡಿಯುವುದರಿಂದ ದೇಹದ ಕಲ್ಮಶಗಳೆಲ್ಲ ಹೊರಕಳಿಸುವಲ್ಲಿ ಇದು ಮುಖ್ಯ ಪಾತ್ರ ವಹಿಸುತ್ತದೆ. ಇದರಿಂದ ಆರೋಗ್ಯ ವೃದ್ಧಿಸುತ್ತದೆ. ಅಷ್ಟೇ ಅಲ್ಲ, ರಕ್ತ ಶುದ್ಧಿಯಾಗಿ ಸಾಕಷ್ಟು ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಚರ್ಮವು ಆರೋಗ್ಯಯುತ ಕಾಂತಿ ಪಡೆದುಕೊಳ್ಳುತ್ತದೆ. ಇದರ ಜ್ಯೂಸನ್ನು ನಿತ್ಯವೂ ಕುಡಿಯುವುದರಿಂದ ಕ್ಯಾನ್ಸರ್ನಂತಹ ಮಾರಕ ರೋಗಗಳ ಸಾಧ್ಯತೆಗಳು ಕುಂಠಿತಗೊಳ್ಳುವಂತೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆಗಾಗ ಸುಲಭವಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಸಂಭವವನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಅಲೋವೆರಾ ಗಿಡವನ್ನು ತಪ್ಪಿಯೂ ಮನೆಯ ಯಾವ ದಿಕ್ಕಿನಲ್ಲಿ ಇಡಬಾರದು? ಆಪ್ಷನ್ಸ್ ಎ ಈಶಾನ್ಯ, ಬಿ ನೈಋತ್ಯ, ಸಿ ವಾಯುವ್ಯ, ಡಿ ಆಗ್ನೇಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಈ ಗಿಡವನ್ನು ಸಾಮಾನ್ಯವಾಗಿ ಬಾಲ್ಕನಿಗಳಲ್ಲಿ, ಗಾಳಿ ಚೆನ್ನಾಗಿ ಬರುವ ಸ್ಥಳಗಳಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಸೂರ್ಯನ ಬೆಳಕು ಬೀಳುವ ಪ್ರದೇಶಗಳಲ್ಲಿ ಇಡುವುದು ಅತ್ಯಂತ ಶುಭಕರ. ಈ ರೀತಿಯ ಸ್ಥಳಗಳಲ್ಲಿ ಇರಿಸಿದಾಗ ಅಲೋವೆರಾ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಗಳನ್ನು ವಾತಾವರಣದಲ್ಲಿ ಹರಡುತ್ತದೆ. ಆದಾಗ್ಯೂ ವಾಸ್ತು ನಿಯಮಗಳ ಪ್ರಕಾರ ಅಲೋವೆರಾವನ್ನು ಯಾವುದೇ ಕಾರಣಕ್ಕೂ ವಾಯುವ್ಯ ಮತ್ತು ಆಗ್ನೇಯ ದಿಕ್ಕುಗಳಲ್ಲಿ ಇಡಬಾರದು. ಮೂರನೇ ಪ್ರಶ್ನೆ, ನರ್ಮದಾ ನದಿ ಪಶ್ಚಿಮ ದಿಕ್ಕಿನತ್ತ ಹರಿಯಲು ಕಾರಣವೇನು? ಆಪ್ಷನ್ಸ್ ಎ ನೈಸರ್ಗಿಕ ಹರಿವು, ಬಿ ಬಿರುಕು ಕಣಿವೆ, ಸಿ ನೀರಿನ ಸೆಳೆತ, ಡಿ ಇತರ ನದಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಬಿರುಕು ಕಣಿವೆ. ನರ್ಮದಾ ನದಿಯ ದಿಕ್ಕನ್ನು ಭೂವಿಜ್ಞಾನವು ರೂಪಿಸುತ್ತದೆ. ಇದು ಪ್ರಾಚೀನ ಭೂರಚನಾ ಚಟುವಟಿಕೆಯಿಂದ ರಚಿಸಲ್ಪಟ್ಟ ಬಿರುಕು ಕಣಿವೆಯ ಮೂಲಕ ಹರಿಯುತ್ತದೆ. ಈ ಕಣಿವೆ ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಾಗಿರುತ್ತದೆ. ನೀರು ಆ ಇಳಿಜಾರನ್ನು ಅನುಸರಿಸುತ್ತದೆ. ವಿಂಧ್ಯ ಶ್ರೇಣಿಯು ಜಲಾನಯನ ಪ್ರದೇಶದ ಉತ್ತರಕ್ಕೆ ಮತ್ತು ಸತ್ಪುರ ಶ್ರೇಣಿಯು ದಕ್ಷಿಣಕ್ಕೆ ಇದೆ. ನದಿಯು ಈ ಬಿರುಕು ಮೂಲಕ ಹರಿಯುವುದರಿಂದ ಅದು ಇತರ ಹಲವು ನದಿಗಳಿಗಿಂತ ಭಿನ್ನವಾಗಿ ವರ್ತಿಸುತ್ತದೆ. ಇದು ವಿಶಾಲವಾದ ಡೆಲ್ಟಾಕ್ಕೆ ಹರಡುವುದಿಲ್ಲ, ಬದಲಾಗಿ ಅದು ಸಮುದ್ರವನ್ನು ಸಂಧಿಸುವ ನದಿಮುಖವನ್ನು ರೂಪಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಗೇರು ಹಣ್ಣು ಅಥವಾ ಗೋಡಂಬಿ ಗಿಡವನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದವರು ಯಾವ ದೇಶದವರು? ಆಪ್ಷನ್ಸ್ ಎ ಬ್ರಿಟಿಷರು, ಬಿ ಫ್ರೆಂಚರು, ಸಿ ಪೋರ್ಚುಗೀಸರು, ಡಿ ಡಚ್ಚರು. ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟಿಷರು. 500 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಗೇರು ಹಣ್ಣಿನ ಗಿಡವನ್ನು ಕೂಡ ತಂದು ನಮ್ಮ ದೇಶಕ್ಕೆ ಪರಿಚಯಿಸಿದರು. ಈಗ ಗೋವಾದ ಉತ್ತರ ತುದಿಯಿಂದ ಕೇರಳದ ದಕ್ಷಿಣ ತುದಿಯವರೆಗೆ ಕರಾವಳಿಯ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಅಪಾರ ಪ್ರಮಾಣದ ಗೇರು ಹಣ್ಣನ್ನು ಬೆಳೆಯಲಾಗುತ್ತದೆ. ಇನ್ನು ಗೇರು ಹಣ್ಣಿನಿಂದ ವಿಶೇಷವಾದ ಪಾನೀಯವನ್ನು ತಯಾರಿಸಬಹುದಾಗಿದೆ. ಸಾಂಪ್ರದಾಯಿಕ ಕ್ಯಾಶ್ಯೂ ಪೆನ್ನಿ ಎನ್ನುವ ಮದ್ಯವನ್ನು ಉತ್ಪಾದನೆ ಮಾಡಬಹುದಾಗಿದೆ. ಗೋವಾ ಹಾಗೂ ಕೇರಳ ರಾಜ್ಯಗಳಲ್ಲಿ ಈ ನೈಸರ್ಗಿಕ ಮದ್ಯವನ್ನು ತಯಾರು ಮಾಡಲಾಗುತ್ತದೆ. ಐದನೇ ಪ್ರಶ್ನೆ, ಬಿಯರ್ ಬಾಟಲಿಗಳು ಕಂದು ಹಸಿರು ಬಣ್ಣದಲ್ಲೇ ಏಕೆ ಇರುತ್ತವೆ? ಆಪ್ಷನ್ಸ್ ಎ ಆಕರ್ಷಣೆ, ಬಿ ಬ್ರ್ಯಾಂಡ್ ಆಯ್ಕೆ, ಸಿ ವಾಸನೆ ಬರದಿರಲು, ಡಿ ರುಚಿ ಉಳಿಯಲು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬಿಯರ್ ತಯಾರಿಕೆಯಲ್ಲಿ ಹಾಪ್ಸ್ ಎಂಬ ಮುಖ್ಯ ಪದಾರ್ಥ ಬಳಸುತ್ತಾರೆ. ಇದು ಬಿಯರ್ಗೆ ವಿಶೇಷ ರುಚಿ, ವಾಸನೆ ನೀಡುತ್ತದೆ. ಸೂರ್ಯನ ಯುವಿ ಕಿರಣಗಳು ಬಿಯರ್ ಮೇಲೆ ಬಿದ್ದಾಗ ಹಾಪ್ಸ್ನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆದು ಕೆಟ್ಟ ವಾಸನೆ ಬರುತ್ತದೆ. ಕಂದು ಬಣ್ಣದ ಗಾಜು ಯುವಿ ಕಿರಣಗಳನ್ನು ಹೆಚ್ಚು ತಡೆಯುತ್ತದೆ. ಈ ಬಾಟಲಿಯು ಬಿಯರ್ ರುಚಿಯನ್ನು ಕಾಪಾಡುತ್ತದೆ, ವಾಸನೆ ಕೆಡದಂತೆ ನೋಡಿಕೊಳ್ಳುತ್ತದೆ, ದೀರ್ಘಕಾಲದವರೆಗೆ ಗುಣಮಟ್ಟವನ್ನು ಉಳಿಸಿಕೊಳ್ಳುತ್ತದೆ. ಆರನೇ ಪ್ರಶ್ನೆ, ಬೆಳಗ್ಗಿನ ತಿಂಡಿಯ ಬದಲು ಯಾವುದನ್ನು ಸೇವಿಸುವುದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಮಜ್ಜಿಗೆ, ಬಿ ಬಾಳೆಹಣ್ಣು, ಸಿ ಬಾರ್ಲಿ ಗಂಜಿ, ಡಿ ರಾಗಿ ಅಂಬಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಗಿ ಅಂಬಲಿ. ಬೆಳಗ್ಗೆ ತಿಂಡಿಯ ಬದಲು ರಾಗಿ ಅಂಬಲಿ ಕುಡಿಯುವುದರಿಂದ ನಿಮ್ಮ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ ಮತ್ತು ದೀರ್ಘಕಾಲದವರೆಗೆ ಹಸಿವಾಗುವುದಿಲ್ಲ. ರಾಗಿ ಗಂಜಿ ದೇಹಕ್ಕೆ ತಂಪು. ದೇಹದಲ್ಲಿನ ಹೆಚ್ಚುವರಿ ಉಷ್ಣಾಂಶವನ್ನು ಇದು ಕಡಿಮೆ ಮಾಡುತ್ತದೆ. ಉರಿಯೂತದ ಸಮಸ್ಯೆ ಇರುವವರು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಹೀಗೆ ಎಲ್ಲ ಕಾಲದಲ್ಲೂ ರಾಗಿ ಗಂಜಿ ಸೇವಿಸುವುದು ಉತ್ತಮ.
7ನೇ ಪ್ರಶ್ನೆ, ಭಾರತದ ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ 2ನೇ ಸ್ಥಾನ, ಬಿ 3ನೇ ಸ್ಥಾನ, ಸಿ 4ನೇ ಸ್ಥಾನ, ಡಿ 5ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 4ನೇ ಸ್ಥಾನ. ಕರ್ನಾಟಕದ ಆರ್ಥಿಕ ಶಕ್ತಿಯು ಮುಖ್ಯವಾಗಿ ಬೆಂಗಳೂರು ನಗರದಿಂದ ನಡೆಸಲ್ಪಡುತ್ತದೆ. ಈ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಇದರ GSDP 19.6 ಟ್ರಿಲಿಯನ್ ಆಗಿದೆ. ಈ IT ಹಬ್ ಸಿಟಿ ವಿಶ್ವವಿಖ್ಯಾತವಾಗಿದೆ. ಬೆಂಗಳೂರು ದೇಶದಲ್ಲೇ ಕೆಲವು ದೊಡ್ಡ IT ಕಂಪನಿಗಳ ಸ್ಟಾರ್ಟ್ಅಪ್ಗಳಿಗೆ ಪ್ರಮುಖ ಕೇಂದ್ರವಾಗಿದೆ. IT ವಲಯವು ರಾಜ್ಯದ ಆರ್ಥಿಕತೆಗೆ ಗಣನೀಯ ಭಾಗವನ್ನು ಕೊಡುಗೆ ನೀಡುವುದು ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಯ ವಾತಾವರಣವನ್ನು ಉತ್ತೇಜಿಸುತ್ತದೆ. 8ನೇ ಪ್ರಶ್ನೆ, ಮೊಟ್ಟೆಯೊಂದಿಗೆ ಅಥವಾ ಮೊಟ್ಟೆ ತಿಂದ ನಂತರ ಯಾವುದನ್ನು ತಿಂದರೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಹಾಲು, ಬಿ ಮೀನು, ಸಿ ಬಾಳೆಹಣ್ಣು, ಡಿ ಹಸಿರು ತರಕಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಮೊಟ್ಟೆ ಮತ್ತು ಬಾಳೆಹಣ್ಣು ಎರಡೂ ಪೌಷ್ಟಿಕಾಂಶ ಹೊಂದಿದ್ದರೂ ಅವುಗಳನ್ನು ಒಟ್ಟಿಗೆ ತಿನ್ನುವುದು ಸೂಕ್ತವಲ್ಲ. ಈ ಎರಡೂ ಆಹಾರಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಮೊಟ್ಟೆ ಮತ್ತು ಬಾಳೆಹಣ್ಣುಗಳನ್ನು ಬೇರೆ ಬೇರೆ ಸಮಯಗಳಲ್ಲಿ ತಿನ್ನುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಉದಾಹರಣೆಗೆ, ಉಪಹಾರಕ್ಕಾಗಿ ಮೊಟ್ಟೆಗಳನ್ನು ಸೇವಿಸಿ ಮತ್ತು ಸ್ವಲ್ಪ ಸಮಯದ ನಂತರ ಅಥವಾ ಊಟದ ನಂತರ ಬಾಳೆಹಣ್ಣುಗಳನ್ನು ಸೇವಿಸಿ. ಇದು ಎರಡೂ ಆಹಾರಗಳನ್ನು ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ಮತ್ತು ದೇಹವು ಸಂಪೂರ್ಣ ಪೋಷಣೆಯನ್ನು ಪಡೆಯುತ್ತದೆ. 9ನೇ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್ ಎ ಮಲಬದ್ಧತೆ, ಬಿ ಲೋ BP, ಸಿ ಅಸ್ತಮಾ, ಡಿ ಲೋ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ತಮಾ. ರಾತ್ರಿ ವೇಳೆ ಬಾಳೆಹಣ್ಣು ಸೇವಿಸುವುದು ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿ ಇರುತ್ತದೆ. ರಾತ್ರಿ ವೇಳೆ ಬಾಳೆಹಣ್ಣು ಸೇವನೆ ಮಾಡುವುದನ್ನು ಬಿಡಬೇಕು, ಏಕೆಂದರೆ ಇದರಿಂದ ಕೆಮ್ಮು, ಶೀತ ಬರಬಹುದು. ಇದು ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಇದರಿಂದ ದೇಹಕ್ಕೆ ಉದಾಸೀನತೆ ಬರಬಹುದು. ಬಾಳೆಹಣ್ಣು ತುಂಬಾ ಆರೋಗ್ಯಕಾರಿ. ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಆದರೆ ಕೆಮ್ಮು, ಅಸ್ತಮಾ, ಶೀತ ಮತ್ತು ಸೈನಸ್ ಇಂದ ಬಳಲುತ್ತಿರುವವರು ರಾತ್ರಿ ವೇಳೆ ಬಾಳೆಹಣ್ಣು ಸೇವನೆ ಮಾಡುವುದನ್ನು ಕಡೆಗಣಿಸುವುದು ಉತ್ತಮ. 10ನೇ ಪ್ರಶ್ನೆ, ಯಾವ 2 ದಿನ ಮನೆಯಲ್ಲಿ ಅಗರಬತ್ತಿಯನ್ನು ಹಚ್ಚಬಾರದು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಭಾನುವಾರ, ಬಿ ಸೋಮವಾರ, ಸಿ ಮಂಗಳವಾರ, ಡಿ ಶುಕ್ರವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ವಾಸ್ತುಶಾಸ್ತ್ರದ ಪ್ರಕಾರ ಭಾನುವಾರ ಮತ್ತು ಮಂಗಳವಾರ ಧೂಪ ದ್ರವ್ಯವನ್ನು ಹಚ್ಚಬಾರದು, ಏಕೆಂದರೆ ಬಿದಿರನ್ನು ಅಗರಬತ್ತಿಗಳ ತಯಾರಿಯಲ್ಲಿ ಬಳಸಲಾಗುತ್ತದೆ. ಈ 2 ದಿನಗಳಲ್ಲಿ ಬಿದಿರನ್ನು ಸುಡುವುದು ತುಂಬಾ ಅಶುಭ. ಧರ್ಮಗ್ರಂಥಗಳಲ್ಲಿ ಬಿದಿರನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಬಿದಿರಿನ ಗಿಡ ಇರುವ ಮನೆ ಎಂದಿಗೂ ಬಡತನವನ್ನು ಎದುರಿಸುವುದಿಲ್ಲ ಎಂಬುದು ನಂಬಿಕೆ. ಮತ್ತೊಂದೆಡೆ, ಬಿದಿರಿನಿಂದ ಮಾಡಿದ ಅಗರಬತ್ತಿಗಳನ್ನು ಮನೆಯಲ್ಲಿ ಈ 2 ದಿನಗಳಲ್ಲಿ ಸುಟ್ಟರೆ ಅದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮನೆಯ ಶಾಂತಿ ಮತ್ತು ಸಂತೋಷವು ಭಂಗವಾಗುತ್ತದೆ. ಬಿದಿರಿನ ಗಿಡವನ್ನು ಅದೃಷ್ಟವೆಂದು ಪರಿಗಣಿಸಲಾಗಿದ್ದರೂ ಬಿದಿರಿನಿಂದ ಮಾಡಿದ ಅಗರಬತ್ತಿಗಳನ್ನು ಸುಡುವುದರಿಂದ ಮಾನಸಿಕ ಮತ್ತು ಆರ್ಥಿಕ ನಷ್ಟ ಉಂಟಾಗುತ್ತದೆ. ಇದರಿಂದಾಗಿ ಕುಟುಂಬದ ಸದಸ್ಯರ ನಡುವೆ ವೈಮನಸ್ಸು ಮುಂದುವರಿಯುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಬಿದಿರನ್ನು ವಂಶಾವಳಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. 11ನೇ ಪ್ರಶ್ನೆ, ನಮ್ಮ ರೂಪಾಯಿಯ ಮೌಲ್ಯ ಹೆಚ್ಚಾಗುವ ದೇಶ ಯಾವುದು? ಆಪ್ಷನ್ಸ್ ಎ ಆಸ್ಟ್ರೇಲಿಯಾ, ಬಿ ಕೆನಡಾ, ಸಿ ಫಿನ್ಲ್ಯಾಂಡ್, ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಇರಾನ್. ನಮ್ಮ ರೂಪಾಯಿಯ ಮೌಲ್ಯ ಹೆಚ್ಚಾಗುವ ದೇಶವೆಂದರೆ ಇರಾನ್. ಭಾರತೀಯ ಕರೆನ್ಸಿಗೆ ಹೋಲಿಸಿದರೆ ಪಶ್ಚಿಮ ಏಷ್ಯಾದ ಇರಾನ್ನ ಕರೆನ್ಸಿ ತುಂಬಾ ಕಡಿಮೆ. ಒಂದು ಭಾರತೀಯ ರೂಪಾಯಿ 501 ಇರಾನಿನ ರಿಯಾಲ್ಗಳಿಗೆ ಸಮ. ಇರಾನಿನ ರಿಯಾಲ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ರಾಷ್ಟ್ರೀಯ ಕರೆನ್ಸಿಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.